ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೋಟು, ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಕೊಡೋದಲ್ವೆಲ್ಲ? ಹೌದಣ್ಣ. ಕಾಳಿ ಪೊಟ್ನ ಎಲ್ಲ ಸರಿಯಾಗಿ ಜೋಡಿಸ್ಕೋ, ಗಾಡಿ ಅಲ್ಲಾಡಿ ಚಲ್ಲೋದಾವು. ಅಜಯ್, ಅದ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿಯಾಗದೆ. ಕಾಳಿ ಎಲ್ಲ ತಕೊಂಡ? ಅರಿ, ಎಲ್ಲ ತಗೊಂಡಾಯ್ತು, ನೀನ್ ಬರೋದಷ್ಟೇ ಬಾಕಿ. ಬಾ ಕೂತ್ಕೋ, ಹೋಗಮ್ಮ. ನಾನ್ ಯಾಕ್ಲ ಬರ್ಲಿ? ಯಾಕೆ ಅಂತಂದ್ರೆ ಡೆಲಿವರಿ ಕೊಡೋದಿಕ್ಕೆ. ನಾವಿಬ್ರು ಒಂದೇ ಕಡೆ ಕೊಟ್ರೆ ಟೈಮ್ ವೇಸ್ಟ್ ಹಾಕಿಲ್ವಾ? ನೀನು ಆಫೀಸಿಗೆ ಕೊಡು, ನಾನ್ ಮನೆಗಳಿಗೆ ಕೊಡ್ತೀನಿ. ಅವಿ, ಏನ್ ನಡ್ಕೊಂಡೇ ಹೋಗಿ ಕೊಡ್ತೀಯ? ನಾನ್ ಯಾಕ್ಲ ನಡ್ಕೊಂಡು ಹೋಗ್ಲಿ? ಮತ್ತೆ ಕಾಳಿ ಅಣ್ಣ, ಸ್ವಲ್ಪ ಅಲ್ಲಿ ಕಣ್ಬಿಟ್ಟು ನೋಡು. ಏಯ್, ನಮ್ ಸ್ನೇಹನ್ ಗಾಡಿ. ನನ್ ಕೈ ಹಾಕಿರೋ ಕೆಲ್ಸಕ್ಕೆ ನನ್ ತಂಗಿನೇ ನನಗ್ ಸಾಥ್ ಕೊಡ್ತಿರೋದು. ಇನ್ ಯಾಕೆ, ಇದೇ ನನ್ನ ಅಂಬಾರಿ. ಇದ್ರಾಗೆ ನಾನು ಡೆಲಿವರಿ ಕೊಡಕ್ ಆಗದು. ನಿನ್ ತಂಗಿ ಇಲ್ದೆ ಹೋದ್ರು ಈ ಗಾಡಿ ಮೂಲಕ ಅವಳು ನಿನ್ ಜೊತೆ ಆಡ್ತೋಳೆ. ಅಕ್ಕ ತಂಗಿಯರ ಪ್ರೀತಿ 10 ದ್ಯಾವ್ರು ಮೆಚ್ಚೋ ರೀತಿ. ಇನ್ಯಾಕೆ ನಿಂಗೆ ಶಾನೆ ಒಳ್ಳೇದಾಯ್ತದೆ ಸಾನಾ. ನನ್ ತಂಗಿ ಪ್ರೀತಿ, ನಮ್ ಮನೆಯವ್ರ ಪ್ರೀತಿ ನನ್ ಜೊತೆಯಾಗಿದ್ರೆ ನಂಗೆ ಯಾವ ಕೆಡ್ಕೋ ಹಾಕಿಲ್ಲ ಅಜ್ಜಿ. ಇವಳು ನನ್ ತಂಗಿ ಮಾತ್ ಮಾತ್ರ ಕೇಳೋದು. ಲೋ, ನನ್ ಬಿಳಿ ಬತಾಸು, ನಾನು ನೀನ್ ಅಕ್ಕನ್ ತರನೇ ಕಣೋ. ಸ್ಟಾರ್ಟ್ ಆಗೋ. ಇನ್ನನ್ ಮುದ್ದು ಅಲ್ವಾ, ಇನ್ನನ್ ಚಿನ್ನ ಅಲ್ವಾ, ಸ್ಟಾರ್ಟ್ ಆಗೋ. ಇದೇನಕ್ಕ, ನೀವ್ ಒಂದ್ ಮುದ್ಕೆ ಗಾಡಿ ಫಿದಾ ಆಗೋಯ್ತು. ನಾನು ಅಂದ್ರೆ ಹಂಗೆ ಕಣ್ಲಾ? ಲೇ ಕಾಳಿ, ಈ ಅದೃಷ್ಟ ನಿನಗೆ ಯಾವಾಗಲೂ ಸಿಗುತ್ತೆ. ಸರಿ, ನಾನಿನ್ ವಾಗ್ ಬರ್ತೀನಿ, ನೀವೆಲ್ರೂ ಹುಷಾರು. ರಾಜಿ ಅವ್ರೆ, ಏನಾಯ್ತು ರಾಧಾ? ಯಾಕೆ ಹಿಂಗ್ ಗಾಬರಿಗೆ ಬರ್ತಿದ್ಯಾ? ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅಯ್ಯ, ಅದಕ್ಕೆ ಯಾಕೆ ಇಷ್ಟು ಗಾಬರಿ? ಪೂಜೆ ನಡೆಯೋದು ಒಳ್ಳೇದೇ ತಾನೆ? ಅಯ್ಯೋ, ಪೂರ್ತಿ ಹೇಳಿದನ್ನ ಕೇಳಿಸ್ಕೊತೀರಾ? ಮನೇಲಿ ಪೂಜೆ ನಡೀತಿದೆ, ಆದ್ರೆ ಮಾವ ಮನೇಲಿಲ್ಲ. ಶಿವನೇ, ಪೂಜೆ ನಡೀತಾ ಇರ್ಬೇಕಾದ್ರೆ ಅವನೆಲ್ಲೋದ? ಪೂಜೆಲ್ ಕೂತಿದ್ದಾಗ ಕಂಟಿ ಮಾವಂಗೆ ಯಾವ್ದೋ ಫೋನ್ ಬಂತು, ಎದ್ದೆಲ್ಲೋ ಹೋದ. ಎಲ್ಲೋಗಿರ್ಬೋದು? ಇನ್ನೆಲ್ಲಿ ಹೋಗಿರ್ತಾನೆ? ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗಿರ್ತಾನೆ. ನೀನು ಹಿಂದೆನೆ ಹೋಗೋದಲ್ವ ರಾಧಾ? ಅಯ್ಯೋ, ಎಸ್ ಅಲ್ಲಿ ಅಂತ ನಾನು ಹಿಂದೆ ಹಿಂದೆ ಹೋಗ್ಲಿ, ಕೇಳ್ದಾಗೆಲ್ಲ ನೆಪ ಹೇಳಿ ಸಾಕಾಗಿದೆ. ಹೌದೌದು, ಹಿಂದಿಂದೆನೆ ಹೋಯ್ತಿದ್ರೆ ಅನುಮಾನ ಬಂದ್ಬಿಡ್ತದೆ. ನೀ ಮಾಡಿದ್ದೆ ಸರಿ. ಕಂಟಿ ಮಾವ ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು ರಾಜಿ ಅವ್ರೆ. ಅಯ್ಯೋ ಶಿವನೇ, ಅವಳಿಗೆ ಅವಳು ಗಂಡ ಹೋಗಿದ್ನೆ ತಡೆಯೋಕ್ಕಾಗ್ಲಿಲ್ಲ, ಇನ್ನು ಕಂಟಿ ಹೋಗೋದನ್ನ ತಡೆಯೋಕ್ಕಾಯ್ತದ ಅವಳ ಕೈಲಿ? ಯಾಕೆ ನಂಜಮ್ಮ, ನಾನೇನು ಕೈಲಾದವಳು ಅಂತ ಅನ್ಕೊಂಡಿದ್ಯಾ? ಏ ರಾಧಾ, ಅದೇನು ಮಾಡಬೇಕು ಹೇಳು. ಆ ಹುಡ್ಗಿನೇನು ಎತ್ತಾಕೊಂಬರ್ಬೇಕಾ? ಎತ್ತಾಕೊಂಬರ್ತೀನಿ ಹೇಳು. ಅದೆಲ್ಲ ಏನು ಬೇಡ ರಾಜಿ ಅವ್ರೆ. ಆ ಹುಡುಗಿ ಅಪ್ಪ ಇದಾರಲ್ಲ, ಗಂಗಾಧರ್, ಅವರು ನಿಮ್ಮ ಮಾತನ್ನು ಕೇಳ್ತಿರ್ತಾನೆ. ಕೇಳ್ತಿದ್ದ, ಅದು ಒಂದು ಕಾಲದಲ್ಲಿ. ಅವನು ಯಾವಾಗ ಊರಿಗೋಗಿ ಬಂದೋ ಅವಾಗ್ಲಿಂದ ಸಾನೇ ಬದಲಾಗಿದ್ದಾನೆ. ರಾಜಿ ಅವರೇ, ನೀವು ಗಂಗಾಧರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳಿಂದ ಕಂಟಿ ಬಿದ್ದಿದ್ದಾನೆ, ಯಾವುದಕ್ಕೂ ನಿನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಒಂದು ಸಣ್ಣದಾಗಿ ಹುಳ ಬಿಡಿ. ಆಹಾ, ಒಂದ್ಸತಿ ಟ್ರೈ ಮಾಡಿ ನೋಡಿ ರಾಜಿ ಅವರೇ.
ಏ ರಾಜಿ ಒಂದ್ಕಿತ ಮಾತಾಡ್ ನೋಡು, ಕುರಿ ಹಳ್ಳಕ್ ಬಿದ್ರು ಬಿಡ್ಬೋದು. ಹಂಗಂತೀಯ? ಹ್ಮ್. ಆಯ್ತು ನೋಡಮ್ಮ ಇರು. ರಾಜಿ ಅಮ್ಮರು ಫೋನ್ ಮಾಡ್ತಿದ್ದಾರಲ್ಲ, ಹೇಳಿ ಅಮ್ಮರೇ. ಗಂಗಾಧರಣ್ಣ, ಯೋನು ನನ್ನ ಮರ್ತಿದ್ಯಾ ಹೆಂಗೆ? ಅಯ್ಯ ಚಚೆ, ಹಾಗೆಲ್ಲ ಏನಿಲ್ಲ ಅಮ್ಮರೇ. ಸುಮ್ಕೆ ಕೇಳ್ದೆ ಆಟೆ. ಸರಿ ಗಂಗಾಧರಣ್ಣ, ಇತ್ತೀಚೆಗೆ ಆ ಕಂಟಿ ಮೆಸ್ತವ ಸಾನೆ ಬತ್ತವನಂತೆ, ಏನ್ ಸಮಾಚಾರ? ಅಂಥದ್ದೇನಿಲ್ವಲ್ಲ ಅಮ್ಮರೇ, ಅವ್ರ ಪಾಡ್ಗವರು ಮಾಮೂಲಿ ಬರೋ ಹಾಗೆ ಬರ್ತಾರೆ ಅಲ್ಲ, ಮತ್ತೆ ಮನೆಗೆ ಅವ್ರು ಬರೋದಕ್ಕೆ ತಪ್ಪೇನಿಲ್ವಲ್ಲ. ತಪ್ಪೇನೂ ಇಲ್ಲ, ಆದ್ರೆ ಎಣ್ಣೆತ್ತೋರು ಯಾವುದಕ್ಕೂ ಹೊಸಿ ಹುಷಾರಾಗಿರೋದು ಒಳ್ಳೇದಲ್ವೇ? ಮೊದಲೇ ಅವನು ಎಂಡ್ರನ್ನ ಕಳ್ಕೊಂಡಿರೋ ಹುಡ್ಗ. ಗಂಗಾಧರಣ್ಣ, ನಿನಗೂ ವಯಸ್ಸಿಗೆ ಬಂದಿರೋ ಮಗಳವಳೆ. ನಾನು ಯೋನು ಕೇಳ್ತೀನಿ ಅಂತ ನಿಂಗೆ ಅರ್ಥ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಅಮ್ಮ. ಅದಕ್ಕೆ ಅಪ್ಪನಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಏನು ಮಾಡ್ತೀಯಪ್ಪ? ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅಮ್ಮ. ಮಗಳನ್ನ ಜೋಪಾನವಾಗಿ ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಮುಗಿಯುತ್ತೆ, ಆತಂಕನೂ ಕಡಿಮೆ ಆಗುತ್ತೆ. ಏನು ಹೇಳ್ತಾರೆ? ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಬುಡು ಗಂಗಾಧರಣ್ಣ. ಎಣ್ಣೆತ್ತೋರು ಯಾವಾಗಲೂ ಹೊಸಿ ಜೋಪಾನವಾಗೇ ಇರಬೇಕು. ಆಯ್ತಾಯ್ತು, ಎಲ್ಲ ಆದಮೇಲೆ ಫೋನ್ ಮಾಡು. ಸರಿ ಅಮ್ಮ. ಗಂಗಾಧರಣ್ಣ, ಇನ್ನೊಂದು ದಿವ್ಸ ಕಂಟಿ ಏನಾದರೂ ಅಲ್ಲಿದ್ದಾನಾ? ಇಲ್ವಲ್ಲ ಅಮ್ಮ. ಸರಿ ಸರಿ ಆಯಿತು, ಶಿವ ಒಳ್ಳೇದು ಮಾಡ್ತಾನೆ, ನಾನು ಇಡ್ತೀನಿ. ಹಾಂ ಸರಿ ಅಮ್ಮ. ಅಪ್ಪ, ಆ ಕೋತಿಗಳನ್ನ ಕಟ್ಕೊಂಡು ಅದೆಲ್ಲಿ ಕುಡಿಯಕ್ಕೆ ಹೋದ್ನು ಆ ಕಂಟಿ. ಇವಳು ಅಟ್ಟಕ್ಕೆ ಎದ್ರಕೊಂಡು ಪೂಜೆ ಬಿಟ್ಬಿಟ್ಟು ಓಡ್ ಬಂದವಳೆ. ಒಳ್ಳೆ ಹುಡುಗಿ ಕಣೆ ನೀನು. ಮಾವ ಎಲ್ಲಿಗಾದ್ರೂ ಹೋಗ್ಲಿ, ಒಟ್ನಲ್ಲಿ ಹೇಗಿದ್ರು ಆ ಸ್ನೇಹ ಬೇರೆ ಮದ್ವೆ ಆಗ್ತಿದ್ದಾಳಲ್ಲ, ನನ್ಗಷ್ಟೇ ಸಾಕು. ಇನ್ನೇನ್ ರಾಧಾ, ನಿನ್ ದಾರಿ ಸಲೀಸಾಯ್ತು ತಾನೆ? ಅರೆ ರೇ 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 ರೇ, ಹಂಗಾರೆ ರಾಧಾ ಮದುವೆ ಊಟ ಗ್ಯಾರಂಟಿ. ಅಯ್ಯೋ, ಹೆಂಗ್ ನಾಚ್ಕೋತಾಳ್ ನೋಡು. ಕೆನ್ನೆ ಎಲ್ಲ ಕೆಂಪಗಾಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.